ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ತುಪ್ರಿಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ತುಪ್ರಿಕಾಯಿ ಅನ್ನೋದು ಗೊತ್ತಿರುತ್ತೆ, ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ತುಪ್ರಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಮೆಣಸಿನ್ಕಾಯಿ ಬೋಂಡ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ನಾನು ನಮ್ಮ ಮನೆಯವರಿಗೆ ತುಂಬ ಇಷ್ಟ ಅಲ್ಲ, ತುಪ್ರಿಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಹೇಳ್ತೀನಿ ನೋಡ್ರಿ, ನೋಟ್ ಮಾಡ್ಕೊಳ್ಳಿ. ಉಪ್ಪು, ಸೋಡಾ, ಜೀರಿಗೆ, ಅಜ್ವಾನ, ಅಕ್ಕಿ ಹಿಟ್ಟು ಸ್ವಲ್ಪ, ಖಾರದ ಪುಡಿ, ಕಡಲೆ ಹಿಟ್ಟು. ತುಪ್ರಿಕಾಯಿ ಹೇಗಿರುತ್ತೆ ನೋಡಿ, ಎಲ್ಲ ನೋಡಿದ್ರಿ ಅನ್ಕೊತಾ ಇದ್ದೀನಿ. ಈಗ ಹಿಟ್ಟು ಕಲ್ಸೋದು ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕಿದೆ ಅಷ್ಟು ಕಲಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಜಾಸ್ತಿ ಆಗಬಾರ್ದು, ಮತ್ತು ಎಣ್ಣೆ ಜಾಸ್ತಿ ಹಿಡಿತೇವೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ರೀ, ಜೀರಿಗೆ, ಅಜ್ವಾನ ಅಥವಾ ವೈನ್ ಕಾಳು ಅಂತಾರೆ, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಇದು ಚೆನ್ನಾಗಿ ಕಲಿಸ್ತೀನಿ ನೋಡ್ರಿ. ಹಿಟ್ಟು ಅತಿ ತೆಳ್ಳಗನೇ ಇರಬಾರ್ದು, ದಪ್ಪನೇ ಇರಬಾರ್ದು, ಒಂದು ಮೀಡಿಯಮ್ ಇರಬೇಕು. ಹಿಟ್ಟು ಚೆನ್ನಾಗಿ ಕಲಸಿನ್ರಿ. ಹಿಟ್ಟು ನೆನೆಬೇಕಲ್ಲ, 5 ನಿಮಿಷ ಬಿಡ್ತೀನಿ. 5 ನಿಮಿಷ ಬಿಟ್ಟು ಆಮೇಲೆ ತುಪ್ರಿಕಾಯಿ ಬೋಂಡ ತೋರಿಸ್ತೀನಿ ನಿಮಗೆ ಮಾಡೋದು ಹೇಗೆ ಅಂತೇಳಿ. ಈಗ ತುಪ್ರಿಕಾಯಿ ಹೆಚ್ಚು ತೋರಿಸ್ತೀನಿ ನೋಡ್ರಿ. ನಾನು ಉದ್ದಕ್ಕೆ ಹೆಚ್ಕೋತೀನಿ, ಸಣ್ಣಕ್ಕೆ. ನಿಮ್ಮ ಇಷ್ಟ, ಗಾಲ್ ಹೆಂಗಾದ್ರೂ ಬಿಡ್ಬೋದು ಅಥವಾ ಹಿಂಗೆ ಉದ್ದಕ್ಕೆ ಹೆಚ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದೈತ್ರಿ, ಬೋಂಡ ಬಿಟ್ಟು ತೋರಿಸ್ತೀನಿ ನೋಡ್ರಿ. ಸಣ್ಣ ಉರಿಲೆ ಕರಿಬೇಕ್ರಿ. ಜಾಸ್ತಿ ಉರಿ ಆದರೆ ಎಲ್ಲ ಸೀದು ಹೋಗ್ತವೆ, ಹಿಂಗೆ ಗರಿ ಗರಿನಂಗೂ ಆಗ್ತವೆ. ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತವೆ. ಬಿಸಿ ಬಿಸಿ ಬೋಂಡ ರೆಡಿ ಆಗಿದೆ. ಒಂದು ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ. ವಾ, ಸೂಪರ್! ಬಾಯಲ್ಲಿ ಇಟ್ಕೊಂಡ್ರೆ ಕರಿಗೆ ಹೋಗ್ತೈತಿ, ಅಷ್ಟು ಗರಿ ಗರಿ ನಂಗಿದೆ. ಇದಂತೂ ತುಪ್ರಿಕಾಯಿ ತಿಂದಂಗೆಲ್ಲ ತುಂಬ ಟೇಸ್ಟಿ ಬರ್ತಾ ಇದೆ.